ಗೊಮ್ಮಟನಗರಿ ವಿಜಯಪುರದಲ್ಲೂ ಕೂಡ ಭಯಂಕರ ಬಿಸಿಲಿನ ಆರ್ಭಟ. ವಿಜಯಪುರದಲ್ಲಿ ಟ್ರಾಫಿಕ್ ಸಿಗ್ನಲ್ ಬಳಿಯಲ್ಲಿ ನೆರಳಿನ ಟೆಂಟ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಿಸಿಲು ಸುಟ್ಟು ಹೋಗ್ಬಿಡ್ತೀವಿ, ಹೊರಗಡೆ ಹೋದ್ರೆ ಸಾಕು, ಒಂದು ಅರ್ಧ ಗಂಟೆ ನಿಂತರೆ ಸಾಕು, ಸುಟ್ಟು ಕರಕಲಾಗಿ ಬಂದ್ಬಿಡ್ತೀವಿ. ಕರಕಲಾದ್ರೂ ಪರವಾಗಿಲ್ಲ, ಸುಸ್ತಾಗಿ ಬಿದ್ದೋಗ್ತೀವಲ್ಲ ನೋಡಿ. ಇವನ್ ಕಾರಣವಾಗಿ ವಿಜಯಪುರದಲ್ಲಿ ಟ್ರಾಫಿಕ್ ಸಿಗ್ನಲ್ ಬಳಿಯಲ್ಲಿ ನೆರಳಿನ ಟೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೇಸಿಗೆ ಬಿಸಿಲಿನ ರಕ್ಷಣೆಗೋಸ್ಕರ ಸವಾರರಿಗೆ ನೆರಳಿನ ಟೆಂಟ್ ಭಾಗ್ಯ ಸಿಗ್ತಾ ಇದೆ. ಬಿಸಿಲಿಗೆ ತತ್ತರಿಸಿ ಹೋಗ್ತಾ ಇದ್ದಾರೆ ಪಾಪ ವಿಜಯಪುರದಲ್ಲಿ. ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ ಜನರು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದ ಈಗಾಗಲೇ ಜನರು ಕೂಡ ಕಂಗೆಟ್ಟು ಹೋಗಿದ್ದಾರೆ. ಜನರು ತಂಪು ಪಾನೀಯಗಳ ಮೊರೆ ಕೂಡ ಹೋಗ್ತಾ ಇದ್ದಾರೆ. ನಾನೀಗ ವಿಜಯಪುರ ನಗರದ ಪ್ರಮುಖ ವೃತ್ತವಾದಂತ ಗಾಂಧಿ ವೃತ್ತದಲ್ಲಿ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೋಡಬಹುದು ಬಿಸಿಲಿನ ತಾಪ ಹೆಚ್ಚಾಗಿರುವಂತಹ ಪ್ರಯುಕ್ತವಾಗಿ ಬಹುತೇಕ ಜನರು ಇಲ್ಲಿ ವಿದ್ಯಾರ್ಥಿಗಳು ಸಹಿತ ತಂಪು ಪಾನೀಯಗಳ ಮೊರೆ ಕೂಡ ಹೋಗಿರುವಂತದ್ದು ಕಂಡು ಬರ್ತಾ ಇದೆ. ಅಂದ್ರೆ ಈಗ ಏನಾಗಿದೆ, ಬಿಸಿಲಿನ ತಾಪ ಹೆಚ್ಚಾಗಿರುವಂತಹ ಪ್ರಯುಕ್ತವಾಗಿ 38-40 ಡಿಗ್ರಿ ಸೆಂಟಿಗ್ರೇಡ್ ಕೂಡ ಪ್ರತಿದಿನ ನಾರ್ಮಲ್ ಆಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಅಷ್ಟೇ 42 ಡಿಗ್ರಿ ಸೆಂಟಿಗ್ರೇಡ್ ಕೂಡ ಮೊನ್ನೆ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ತಲುಪಿತ್ತು. ಜೊತೆಗೆ ಈ ಹಿನ್ನೆಲೆಯಲ್ಲಿ ಬಿಸಿಲಿನ ಬೇಗೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಜೊತೆಗೆ ಎಳನೀರು ಕುಡಿಯುವಂತದ್ದು ಸಹಿತ ಇಲ್ಲಿ ನೋಡಬಹುದು. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಬಿಸಿಲು ಕೂಡ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದೆ. ಸಾಧ್ಯವಾದಷ್ಟು ಬೆಳಗ್ಗೆ 8:30 9 ಗಂಟೆ ನಂತರ ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ. ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲು ತಾಪ ಹೆಚ್ಚಾಗಿದೆ. ಅನಿವಾರ್ಯ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬರಬೇಕು ಅಂತೇಳಿ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಬಿಸಿಲಿನ ಸ್ಟ್ರೋಕ್ ದಿಂದಾಗಿ ಕೂಡ ಸಾಕಷ್ಟು ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ಕೂಡ ಸಾಕಷ್ಟು ಕೈಗೊಂಡಿರುವಂತದ್ದು. ವಿಜಯಪುರ ನಗರದ ಏನು ವೃತ್ತಗಳಿದಾವೆ, ವಿಜಯಪುರ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ಈಗಾಗಲೇ ಸಿಗ್ನಲ್ಗಳಲ್ಲಿ ಕೂಡ ಏನೋ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಜನರು ನಿಂತ್ಕೊಳ್ಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಸಿಗ್ನಲ್ಗಳಲ್ಲಿ ಟೆಂಟ್ಗಳನ್ನ ಅಳವಡಿಸಿದ್ದಾರೆ. ಯಾಕಂದ್ರೆ 10 ರಿಂದ 15 ನಿಮಿಷಗಳ ಕಾಲ ಸಿಗ್ನಲ್ಗಳಲ್ಲಿ ಜನರು ನಿಂತ್ಕೊಳ್ಬೇಕಾಗುತ್ತೆ. 10 ರಿಂದ 1 ರಿಂದ 2 ನಿಮಿಷಗಳ ಕಾಲ ಸಿಗ್ನಲ್ಗಳಲ್ಲಿ ಜನರು ನಿಂತ್ಕೊಳ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಆ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗ್ಲಿ ಎಂಬ ಕಾರಣಕ್ಕಾಗಿ ವಿಜಯಪುರ ನಗರದ ಪ್ರಮುಖ 6 ಸಿಗ್ನಲ್ಗಳಲ್ಲಿ ಈಗಾಗಲೇ ಟೆಂಟ್ ಅನ್ನು ಕೂಡ ಅಳವಡಿಸಿದ್ದಾರೆ. ಅಂದ್ರೆ ಸಿಗ್ನಲ್ಗಳಲ್ಲಿ ನಿಂತುಕೊಂಡಿರುವಂತಹ ಸಂದರ್ಭದಲ್ಲಿ ಬಿಸಿಲು ತಾಪ ಹೆಚ್ಚಾಗಿರುವಂತ ಪ್ರಯುಕ್ತವಾಗಿ ಅವರಿಗೆ ಮತ್ತೆ ಸನ್ಸ್ಟ್ರೋಕ್ ಆಗಿ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಟೆಂಟ್ ಅನ್ನು ಕೂಡ ಅಳವಡಿಸಿರುತ್ತೆ. ಈ ಕುರಿತು ಮಾತನಾಡ್ಲಿಕ್ಕೆ ಒಂದಿಷ್ಟು ಬೈಕ್ ಸವಾರ ಕೂಡ ನಾವು ಕೂಡ ಮಾತಾಡ್ತಾನೆ. ಸರ್, ಈಗ ಸಿಗ್ನಲ್ಗಳು ಟೆಂಟ್ ಅಳವಡಿಸಿದ್ರೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ? ಈಗ ಕಳೆದ ವರ್ಷಕ್ಕಿಂತ ವಿಜಯಪುರ ನಗರದಲ್ಲಿ ಸಾಕಷ್ಟು ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಈಗ ಗರಿಷ್ಠ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿ ಇಲ್ಲಿ ಗರಿಷ್ಠ ತಾಪಮಾನ ಏರ್ತಾ ಇದೆ. ಮಹಾನಗರ ಪಾಲಿಕೆಯವರು ನಗರದ ಪ್ರಮುಖ ವೃತ್ತಗಳಲ್ಲಿ ಇರತಕ್ಕಂಥ ಸಿಗ್ನಲ್ಗಳಲ್ಲಿ ಟೆಂಟ್ಗಳನ್ನ ನೆರಳಿನ ಪರದೆಯನ್ನು ಅಳವಡಿಸಿದರೆ ಇದು ಒಂದು ಸಣ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಿದೆ. ಇದಕ್ಕೊಂದು ಮಹಾನಗರ ಪಾಲಿಕೆಯವರು ವಿಜಯಪುರ ನಗರದ ಪ್ರಮುಖ ವೃತ್ತಗಳಲ್ಲಿ ಮರಗಿಡಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಐತಿ, ಉಷ್ಣಾಂಶವನ್ನು ಕಡಿಮೆ ಮಾಡ್ಲಿಕ್ಕೆ ನೈಸರ್ಗಿಕವಾಗಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಐತಿ, ಅಂತ ಅಂಶಗಳನ್ನ ಮಹಾನಗರ ಪಾಲಿಕೆಯವರು ಅದನ್ನ ಜಿಲ್ಲೆಯಲ್ಲಿ ಅಳವಡಿಸಿಕೊಳ್ಬೇಕು. ಕೇವಲ ಇದನ್ನ ಬರೀ ಪರದೆ ಹಾಕುವುದರಿಂದ ಇಲ್ಲಿ ಏನೂ ಆಗುವುದಿಲ್ಲ. ಯಾಕಂದ್ರೆ ನಗರ ಸವಾರರಿಗೆ ಕೆಲವು ಪ್ರಮುಖ ವೃತ್ತಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅವರು. ಇದು ಏನೋ ಇಲ್ಲಿನ ಬೈಕ್ ಸವಾರರ ಮಾತು ಕೂಡ ಆಗಿರುವಂತದ್ದು. ಅಂದ್ರೆ ನಾವೀಗ ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ನೋಡ್ತಾ ಇದ್ದೀವಿ. 4 ಕಡೆಗಳಲ್ಲಿ ಅಂದ್ರೆ ಗಾಂಧಿ ವೃತ್ತದ ಸಿಗ್ನಲ್ಗಳಲ್ಲಿ 4 ಭಾಗದಲ್ಲೂ ಕೂಡ ಆ ಟೆಂಟ್ ಅನ್ನ ಕೂಡ ಅಳವಡಿಸಿರುವಂತದ್ದು. ಅಂದ್ರೆ ವಿಜಯಪುರ ನಗರದಲ್ಲಿ ಒಟ್ಟು 6 ವೃತ್ತಗಳಲ್ಲಿ ಅಂದ್ರೆ 6 ಪ್ರಮುಖ ಸಿಗ್ನಲ್ ಸೆಂಟರ್ಗಳಲ್ಲಿ ಈ ರೀತಿಯಾದಂತಹ ಟೆಂಟ್ ಅನ್ನ ಮಹಾನಗರ ಪಾಲಿಕೆಯಿಂದ ಹಾಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ಬೇಸಿಗೆ ಸಂದರ್ಭದಲ್ಲಿ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳುಗಳ ಕಾಲ ಈ ರೀತಿಯಾದಂತಹ ಟೆಂಟ್ ಅನ್ನ ಹಾಕ್ತಾರೆ. ಇದು ಪ್ರತಿ ವರ್ಷ ಟೆಂಡರ್ ಅನ್ನ ಕೂಡ ಕರೀತಾರೆ. 12 ರಿಂದ 15 ಲಕ್ಷ ರೂಪಾಯಿ ಈ ಟೆಂಟ್ ಗಳಿಗೆ ಹಾಕ್ಲಿಕ್ಕೆ ಇನ್ವೆಸ್ಟ್ ಅನ್ನ ಕೂಡ ಮಹಾನಗರ ಪಾಲಿಕೆಯವರು ಮಾಡ್ತಾರೆ. ಆದ್ರೆ ಇದಕ್ಕೆ ಪರ್ಮನೆಂಟ್ ಆದಂತ ಸೊಲ್ಯೂಷನ್ ಅನ್ನ ಮಾಡ್ಲಿಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಟೆಂಡರ್ ಕರೆಯೋ ಬರ್ಲಿ ಪರ್ಮನೆಂಟ್ ಆಗಿ ಇದನ್ನ ಒಂದು ಪಾಲಿಕೆಯಿಂದಾನೆ ಹಾಕಿದ್ರೆ ಇದು ಇನ್ನಷ್ಟು ಅನುಕೂಲವಾಗುತ್ತೆ. ಮತ್ತೆ ಈ ಟೆಂಡರ್ ನೆಪದಲ್ಲಿ ಹಣ ಎತ್ತುವಂತ ಪೋಲ್ ಆಗುವಂತ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪದಿಂದ ಜನ ಕಂಗೆಟ್ಟು ಹೋಗಿದ್ರೆ ಒಂದೆಡೆ ತಂಪು ಪಾನೀಯಗಳ ಮೊರೆ ಹೋದ್ರೆ, ಇನ್ನೊಂದೆಡೆ ಸಿಗ್ನಲ್ಗಳಲ್ಲಿ ಟೆಂಟ್ ಅಳವಡಿಸಿರುವಂತದ್ದು ಇದು ಕೂಡ ವಾಹನ ಸವಾರರಿಗೆ ಅನುಕೂಲವಾಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಸುಚಿನ್ಗುಂಡು ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.